ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವಾಗ ನಾನು ಬಂದಿರೋದು ರಾಯಲ್ ಮಾರ್ಟ್ಗೆ. ಏನಕ್ಕಪ್ಪ ಅಂದರೆ ಇವತ್ತು ನಮ್ಮನೆಯ ಹಾಲು ಉಗ್ಸೋವಂಥ ಪ್ರೋಗ್ರಾಮ್ ಇದೆ. ಸೊ ಅದಕ್ಕೆ ಒಂದು ಹೊಸದು ಪಾತ್ರೆ ತಗೊಳ್ಳೋಣ ಅಂತ ಬಂದಿದ್ದೀನಿ. ಪಾತ್ರೆ ಮೇಲಿದೆ, ಅಂದರೆ ಪಾತ್ರೆ ಸೆಕ್ಷನ್ ಇದೆ ಫಸ್ಟ್ ಫ್ಲೋರಲ್ಲಿ. ಸೊ ಇವಾಗ ನಾನು ನೋಡ್ತಾ ಇದ್ದೀನಿ ಪಾತ್ರೆ ಇಂಡಕ್ಷನ್ ಸ್ಟವ್ಗೆ ನನಗೆ ಬೇಕಾಗಿರೋದು. ಅಂದರೆ ಇಂಡಕ್ಷನ್ ಸ್ಟವ್ಗೆ ಅಂದರೆ ಅದರದ್ದು ಏನು ಬೇಸ್ ಇರುತ್ತೆ ಅದು ಫುಲ್ ಫ್ಲ್ಯಾಟ್ ಇರಬೇಕು. ಸೊ ಅದಕ್ಕೆ ಫ್ಲ್ಯಾಟ್ ಆಗಿರುವಂಥ ಪಾತ್ರೆ ನಾವು ನೋಡ್ತಾ ಇದ್ದೀನಿ. ಅಂದರೆ ಇನ್ನೂ ಗ್ಯಾಸ್ ತೊಗೊಂಬಂದಿಲ್ಲ ಅಲ್ವಾ. ಸೊ ಅದಕ್ಕೆ ಇಂಡಕ್ಷನ್ ಸ್ಟವಲ್ಲಿ ಇವತ್ತು ಹಾಲುಗ್ಸೋಣ ಅಂತ ಒಂದು ಫ್ಲ್ಯಾಟ್ ಆಗಿರೋ ಪಾತ್ರೆ ಹುಡುಕ್ತಾ ಇದ್ದೆ. ಸೊ ಹಸ್ಬೆಂಡು ವಿಡಿಯೋ ಮಾಡ್ತಾಯಿದ್ರು. ನನಗೆ ಸಿಕ್ತು ಒಂದು. ಇದ್ರ ಪ್ರೈಸ್ ಬಂದು 500 ರೂಪಾಯಿ ಇತ್ತು. ಬಟ್ ನನಗೆ ಇಷ್ಟ ಆಯಿತು. ಇದು ಬೇಸ್ ಅಷ್ಟು ಕುತ್ಕೊಳ್ಳುತ್ತಾ ಇಲ್ವಾ ಅಂತ ನನಗೆ ಡೌಟ್ ಇತ್ತು. ಅದಕ್ಕೆ ಚೆಕ್ ಮಾಡಿ ನೋಡ್ತಾ ಇದ್ದೆ. ಸೊ ಹಾಗೆ ಒಂದ್ಸಲ ತೊಗೊಂಡೋದ್ರೆ ಮತ್ತೆ ರಿಟರ್ನ್ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾನು ಅಲ್ಲೇ ಒಂದ್ಸಲ ಚೆಕ್ ಮಾಡ್ಕೊಂಬಿಡೋಣ ಅಂತ. ಯಾಕೆಂದರೆ ರಿಟರ್ನ್ ಇಲ್ಲ, 500 ರೂಪಾಯಿ ಕೊಟ್ಟರೆ ವೇಸ್ಟ್ ಆಗುತ್ತಲ್ವಾ. ಅದಕ್ಕೆ ಓನರ್ಗೆ ಹೇಳ್ತಾ ಇದ್ದೆ ಇದನ್ನು ಚೆಕ್ ಮಾಡಿಬಿಟ್ಟು ಕೊಡಿ ಒಂದ್ಸಲ ಅಂತ. ಸೊ ಅದಕ್ಕೆ ಅವರು ಸರಿ ಆಯಿತು ಟೆಸ್ಟ್ ಮಾಡ್ತೀವಿ ಅಂತ ಹೇಳಿದರು. ಓಕೆ, ಈಗ ಅವರು ನಾನು ಹೇಳಿದೆ ಅವ್ರಿಗೆ ಅದನ್ನು ಟೆಸ್ಟ್ ಮಾಡಲಿಕ್ಕೆ. ಅದಕ್ಕೆ ನೀರು ಹಾಕ್ತಾ ಇದ್ದಾರೆ ಪಾತ್ರೆ ಒಳಗಡೆ. ನೀರು ಹಾಕ್ಬಿಟ್ಟು ಅದು ಬಾಯ್ಲ್ ಆಗುತ್ತೋ ಇಲ್ವೋ ಇಂಡಕ್ಷನ್ ಸ್ಟವ್ ಮೇಲೆ ಅಂತ ಚೆಕ್ ಮಾಡಲಿಕ್ಕೆ. ಬೆಟರ್ ಈ ಥರ ಏನಾದರೂ ಚೆಕ್ ಮಾಡ್ಕೊಂಡು ತೊಗೊಳೋದು. ಏನಕ್ಕೆಂದರೆ 500 ರೂಪಾಯಿ ಕೊಟ್ಟಿರ್ತೀವಿ, ಮತ್ತೆ ಅವರು ರಿಟರ್ನ್ ತೊಗೊಳ್ಳಲ್ಲ. ಸೊ ಚೆಕ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಲ್ವಾ. ಓಕೆ, ಇವಾಗ ಇಂಡಕ್ಷನ್ ಸ್ಟವ್ ಮೇಲೆ ಇಟ್ಟು ಅವರು ಚೆಕ್ ಮಾಡ್ತಾಯಿದ್ರು. ಸೊ ಫೈನಲಿ ನೀರು ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅವ್ರು ನಮ್ಗೆ ಅದನ್ನು ಹೇಳ್ತಾಯಿದ್ರು ಬಾಯ್ಲ್ ಆಗ್ತಾಯಿದೆ ಅಂತ. ಇಷ್ಟ ಆಯಿತು. ಸೊ ಅದನ್ನೇ ತಗೊಂಡು ಬಿಲ್ ಮಾಡಿಸಿ ಹೊರಟ್ವಿ. ಸೊ ನಮ್ಮದು ಇನ್ನೂ ಪೂಜೆ ಲೇಟ್ ಆಗೋದಿತ್ತು. ಅದಕ್ಕೆ ತುಂಬ ಹೊಟ್ಟೆ ಹಸಿವಾಗ್ತಿತ್ತು ಮತ್ತು ನನಗೆ ಬೇರೆ ಹುಷಾರಿರಲಿಲ್ಲ. ಅದಕ್ಕೆ ಊಟ ಮಾಡಿಬಿಟ್ಟು ಹೋಗೋಣ ಒಂದೇ ಸಲ ಅಂತ ಹೋಟೆಲಿಗೆ ಬಂದಿದ್ದೀವಿ. ಸೊ ಬಟರ್ ನಾನ್ ಮತ್ತು ಪನ್ನೀರ್ ಕಡಾಯಿ ತೊಗೊಂಡಿದ್ವಿ. ಊಟ ಮುಗಿಸ್ಕೊಂಡು ಹೋಗೋಣ ಅಂತ, ಯಾಕೆಂದರೆ ಹುಷಾರಿರ್ಲಿಲ್ವಲ್ಲ ಅದಕ್ಕೆ. ಓಕೆ ಫ್ರೆಂಡ್ಸ್, ಇವಾಗ ನಂದು ಸ್ನಾನ ಎಲ್ಲ ಮುಗಿದು ದೇವ್ರ ಪೂಜೆಗೆ ಎಲ್ಲದನ್ನೂ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ನೀವು ಅನ್ಕೋಬೋದು ಏನಕ್ಕಪ್ಪ ಕೈಯಲ್ಲೇ ಅರಿಶಿನ ಕುಂಕುಮ ಇಡ್ತಾ ಇದ್ದಾರೆ ಅಂತ. ನಾವು ಅವತ್ತು ಬರೀ ಹಾಲು ಉಗ್ಸೋಕ್ಕಷ್ಟೇ ಬಂದಿದ್ದಲ್ವ. ಸೊ ಅರಿಶಿನ ಕುಂಕುಮದ ಭರಣಿ ಎಲ್ಲ ಏನೂ ತೊಗೊಂಬಂದಿರಲಿಲ್ಲ. ಜಸ್ಟ್ ಫೋಟೋ ಮತ್ತು ಗಣೇಶನ ತೊಗೊಂಬಂದಿದ್ವಿ. ಸೊ ಅದಕ್ಕೆ ನಾನು ಬರೋವಾಗ ಹೊಸದು ಅರಿಶಿನ ಕುಂಕುಮ ತೊಗೊಂಬಂದಿದ್ದೆ ಅಲ್ವಾ. ಸೊ ಅದನ್ನು ಹಾಗೆ ಕೈ ತೊಳ್ಕೊಂಡು ಕೈಯಲ್ಲೇ ಹಾಕ್ಕೊಂಡು ದೇವರಿಗೆ ಇಡ್ತಾ ಇದ್ದೆ. ಸೊ ಯಾರು ತಪ್ಪಾಗಿ ತಿಳ್ಕೊಬೇಡಿ. ಆ್ಯಕ್ಚುಲಿ ನನಗೆ ಪೂಜೆ ಮಾಡೋದು ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಈ ಥರ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡೋದಂದರೆ ತುಂಬ ಇಷ್ಟ. ಸೊ ಇವಾಗ ನಾನು ತಂದಿದ್ನಲ್ಲ ಹೂವು ಎಲ್ಲ ಹೂವಕ್ಕೆ ನೀರು ಚುಮ್ಕಿಸ್ಕೋತಾ ಇದ್ದೆ. ಸೊ ನನಗೆ ಹೊರಗಡೆಯಿಂದ ತೊಗೊಂಬಂದಿದ್ದು ಹೂವು ಆಗಿರಲಿ ಏನಾದರೂ ಆಗಿರಲಿ, ಸೊ ಅದನ್ನು ಫಸ್ಟು ಅಂದರೆ ದೇವ್ರ ಮುಂದೆ ಇಡೋದಕ್ಕಿಂತ ಮುಂಚೆ ನೀರು ಚುಮ್ಮಿಸಿ ಇಲ್ಲ ನೀರು ಹಾಕಿ ತೊಳೆದು ಇಡುವಂಥದ್ದು ನಮ್ಮ ಮನೆಯಲ್ಲಿ ಇರೋದು. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಹೊರಗಡೆಯಿಂದ ಏನೇ ತೊಗೊಂಬಂದ್ರೂ ಸಹ ಪ್ರತಿಯೊಂದೂ ನೀರು ಹಾಕಿ ತೊಳೆದೇ ದೇವ್ರ ಮುಂದೆ ಇಡೋದು. ಸೊ ಹಾಗೆ
ಓಕೆ, ಫೈನಲಿ ಇವಾಗ ನಂದು ಎಲ್ಲ ರೆಡಿ ಆಯಿತು, ಪೂಜೆಗೆ ರೆಡಿ ಮಾಡಿದ್ದು. ಇವಾಗ ನಾನು ಪೂಜೆ ಮಾಡೋದಕ್ಕಿಂತ ಮುಂಚೆ ಹಣೆಗೆ ಅರಿಶಿನ ಆಗಲಿ ಇಲ್ಲ ಕುಂಕುಮ ಆಗಲಿ ಇಟ್ಕೊತೀನಿ. ಏನಕ್ಕೆ ಅಂದರೆ ಹಾಗೆ ಹೆಣ್ಮಕ್ಳು ಪೂಜೆ ಮಾಡಬಾರ್ದು ಅಂತ ಹೇಳ್ತಾರಲ್ವ, ಸೊ ಅದಕ್ಕೋಸ್ಕರ ನಾನು ಹಣೆಗೆ ಸ್ಟಿಕ್ಕರ್ ಇಟ್ಟಿರ್ತೀನಿ. ಬಟ್ ಆದ್ರೂ ಪೂಜೆ ಮಾಡುವಂಥ ಟೈಮಲ್ಲಿ ಅರಿಶಿನ ಮತ್ತು ಕುಂಕುಮ ಯಾವಾಗಲೂ ಹೆಣ್ಮಕ್ಳು ಹಣೆಗೆ ಇಟ್ಕೊಳ್ಳೇಬೇಕು. ಸೊ ಅದನ್ನು ನಾನು ಪೂಜೆ ಮಾಡುವಾಗ ಪ್ರತಿಯೊಂದು ರೂಲ್ಸನ್ನು ಸಹ ನಾನು ಫಾಲೋ ಮಾಡ್ತೀನಿ. ತುಂಬ ಭಯ ಭಕ್ತಿಯಿಂದ ಪೂಜೆ ಮಾಡ್ತೀನಿ ನಾನು. ಏನಕ್ಕೆ ಅಂದರೆ ನಮ್ಗೆ ಏನೇ ಕಷ್ಟ ಬಂದಾಗ ನಾವು ದೇವ್ರನ್ನ ಕೇಳ್ಕೊತೀವಲ್ವ, ಸೊ ದೇವರು ನಮ್ಮನ್ನು ಏನೂ ಕೇಳೋದಿಲ್ಲ. ಅಟ್ಲೀಸ್ಟ್ ನಾವು ಒಂದು ದೇವರಿಗೆ ತೃಪ್ತಿ ಆಗೋ ಹಾಗೆ ಮನಸ್ಸಿಂದ, ಒಳ್ಳೆ ಮನಸ್ಸಿಂದ ಪೂಜೆ ಮಾಡಿ. ಓಕೆ ಫ್ರೆಂಡ್ಸ್, ಇವಾಗ ಪೂಜೆ ಎಲ್ಲ ಆಯಿತು. ಸೊ ಆ ಲುಕ್ಸ್ ಇದು ಆಯಿತು. ಇನ್ಮೇಲೆ ಏನಿದ್ರು ಸಾಮಾನೆಲ್ಲ ಶಿಫ್ಟ್ ಮಾಡೋದು. ಸೊ ಇವತ್ತು ಸಂಜೆ ಇಲ್ಲ ನಾಳೆ ಬೆಳಗ್ಗೆ ಸಾಮಾನೆಲ್ಲ ಶಿಫ್ಟ್ ಮಾಡ್ತೀವಿ. ಅದೆಲ್ಲ ಶಿಫ್ಟ್ ಆದಮೇಲೆ ಜೋಡಿಸ್ಕೊಳ್ಳೋ ಕೆಲಸ ಸ್ವಲ್ಪ ಬ್ಯುಸಿ. ಎಲ್ಲ ಜೋಡಿಸಿ ಆದಮೇಲೆ ಹೋಮ್ ಟೂರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಇವತ್ತಿನ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡೋದಕ್ಕೆ. ಹೀಗೆ ಸಪೋರ್ಟ್ ಮಾಡ್ತೀರಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.